ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. 34ನೆಯ ಕೀರ್ತನೆ 8ನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಈ ಒಂದು ಸಾಲುಗಳನ್ನ ದಾವೀದನು ಹೇಳುತ್ತಿದ್ದಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ತಾನು ಅನುಭವಿಸಿದಂತಹ ಅನುಭವವನ್ನ ನೀವು ಕೂಡ ಹೊಂದಿಕೊಳ್ಳ್ರಿ ಎಂಬುದಾಗಿ ದಾವೀದನಲ್ಲಿ ಹೇಳೋದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಆತನನ್ನ ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಈ ದಿನದಲ್ಲಿ ನಾವು ಆತನು ಅಂದರೆ ನಮ್ಮನ್ನು ಕಾಯುವಂತಹ, ಸೃಷ್ಟಿ ಮಾಡಿದಂತಹ ನಮ್ಮ ದೇವರು ಎಷ್ಟು ಒಳ್ಳೆಯವನು ಎಂಬುದಾಗಿ ಅನುಭವಿಸುವಂಥವರಾಗಿರೋಣ. ಆ ಅನುಭವವನ್ನು ಮಾಡಿಕೊಳ್ಳುವುದಕ್ಕಾಗಿ ನಾವು ಆತನಲ್ಲಿ ಯಾವಾಗಲೂ ಕೂಡ ಬೇರೂರಿ ಇರಬೇಕಾಗಿರುವಂಥದ್ದಾಗಿದೆ. ಆತನನ್ನು ಪ್ರೀತಿಸಬೇಕಾಗಿದೆ. ಅಷ್ಟು ಮಾತ್ರವೇ ಅಲ್ಲ, ನಾವು ಯೇಸುವನ್ನು ಬರೀ ಪ್ರೀತಿಸ್ತೇವೆ ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ನಾವು ಪ್ರೀತಿಸುತ್ತೇವೆ ಎನ್ನುವುದಾದರೆ ಆತನ ಕಾರ್ಯಗಳನ್ನು ಕೈಕೊಂಡು ನಡೆಯುವುದೇ ಆಗಿದೆ ಪ್ರಿಯರೇ. ಆದುದರಿಂದ ದಾವೀದನು ಹೇಳಿದ ಹಾಗೆ ನಾವು ಕೂಡ ಸರ್ವೋತ್ತಮನಾಗಿರುವಂತಹ ನಮ್ಮ ದೇವರನ್ನ ಅನುಭವದಿಂದ ತಿಳಿದುಕೊಳ್ಳೋಣ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ನಮಗೆ ಮಾಡುತ್ತಾನೆ ಎಂಬುದಾಗಿ ಪ್ರಾರ್ಥನೆ ಮಾಡೋಣವಾ? ಸ್ತೋತ್ರ ಸ್ವಾಮಿ. ಅಪ್ಪ, ಈ ದಿನದಲ್ಲಿ ಕರ್ತನೆ, ನನ್ನ ಎಲ್ಲ ಸಹೋದರ ಸಹೋದರಿಯರು ಸ್ವಾಮಿ, ಕರ್ತನೆ, ನೀವು ಸರ್ವೋತ್ತಮನಾಗಿರುವಂತಹ ದೇವರು ಎಂಬುದಾಗಿ ತಮ್ಮ ಸ್ವಂತ ಅನುಭವದಿಂದ ತಿಳಿದುಕೊಳ್ಳುವಂತೆ ನೀವು ಸಹಾಯ ಮಾಡಿ ಕರ್ತನೆ. ಆತನನ್ನೇ ಕರ್ತನೆ ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಎಂಬುದಾಗಿ ಸ್ವಾಮಿ, ಅದೇ ಪ್ರಕಾರವಾಗಿ ನಾವು ಕೂಡ ನಿನ್ನನ್ನೇ ಆಶ್ರಯಿಸಿಕೊಂಡವರಾಗಿ ಧನ್ಯರಾಗಿ ಜೀವಿಸುವ ರೀತಿಯಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನೀವು ಆಶೀರ್ವದಿಸಿ, ವಿಶೇಷವಾಗಿ ನಿಮ್ಮನ್ನು ಕರ್ತನೆ ತಮ್ಮ ಜೀವಿತಗಳಲ್ಲಿ ಒಳ್ಳೆಯವನೆಂಬುದಾಗಿ, ಸರ್ವೋತ್ತಮನು, ಉತ್ತಮರಲ್ಲಿ ಉತ್ತಮನಾಗಿರುವಂತಹ ದೇವರು ಎಂಬುದಾಗಿ ತಿಳಿದುಕೊಳ್ಳುವಂತೆ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.